ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ ಎದ್ದುಗಣ್ಣೆ ಲಾಗ್ ಚಲ್ ಮಣ್ಣು ನೋಡಿ ಅವ್ವ ಬಾಂಡೆ ತಂದು ಹೊರ್ಯಾಕೆ ಹೋದ್ಲು. ನಾನು ಅಡುಗೆ ಮನೆ ದೇವ್ರ ಮನೆ ಉಸು ಕಸ ಗುಡಿಸ್ಬೇಕು, ಅಂಗಳ ಕಸ ಗುಡಿಸ್ಬೇಕು. ಲಾಗ್ ಚಲ್ ಮಾಡೇ ಮಾಡ್ಕೊಂಡ್ರಾತಂತ ಲಾಗ್ ಚಲ್ ಮಾಡೀನಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ನಮ್ಮ ಸಿಸ್ಟರ್ ಬರ್ತಡೇ ಇದೆ, ವಿಶ್ ಮಾಡ್ರಿ ಅಂತೇಳಿ. ನಾಳೆ ನಮ್ಮ ಸಿಸ್ಟರ್ದು ಬರ್ತಡೇ ಇದೆ, ವಿಶ್ ಮಾಡಿ ರೂಪಾ ಅಂತ ನೇಮ್ ಅಂತ ಕಮೆಂಟ್ ಮಾಡಿದ್ರಿ. ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ರೂಪಾ ಸಿಸ್ಟರ್. 100 ಕಾಲ ಚೆನ್ನಾಗಿ ಬಾಳಿ. ಬರ್ರಿ ಇವತ್ತಿನ ವಿಡಿಯೋ ಹೆಂಗೆ ಹೋಗುತ್ತೋ ಹೆಂಗಿಲ್ಲೋ ಅಂತ ಕಂಟಿನ್ಯೂ. ಅವ್ವ ಊರು ಹೋಗೋದು, ಅವ್ವ ಬಾಂಡೆ ತಿಕ್ಕಿ ರೊಟ್ಟಿ ಮಾಡಿ ನಾನು ಓದ್ತೀನ ಊರಿಗೆ ಅಂತೇಳ. ಬೇಡ ಬಾಂಡೆ ತಿಕ್ಕ ಬೇಡ, ರೊಟ್ಟಿಗೆ ಹಂಚಿಡವ ಅಂತಂದೆ. ಇಲ್ಲ ಕೆಲಸ ಭಾಳ ಆಗುತ್ತೆ, ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ಬೇಕು ಅಂತೇಳಿ ಬಾಂಡೆ ತಂದು ಹೊರ್ಯಾಕೆ ಹೋಗ್ಯಾಡ್ರಿ. ನಿನ್ನೆಲ್ಲ ಕೆಲಸ ನಾ ಮಾಡ್ಕೊಂಡಿದ್ದೆ, ಅವಾಗ ಏನೂ ಹಚ್ಚಿಲ್ಲ ಅಡುಗೆ ಕೆಲಸ. ಇವತ್ತು ಒಂದಿಷ್ಟು ಬೆಳಗ್ಗೆ ಸ್ವಲ್ಪ ಕೆಲಸ ಭಾಳ ಇರುತ್ತೆ ನೋಡಿ, ಮಾಡ್ಕೊಳಕತ್ತ. ನಂದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ನಾ ಪಡ್ಸಾಲಿ ಅದು ಕಸ ಗುಡಿಸ್ಬೇಕು. ಶ್ರಾವಣ್ ಕುಮಾರ್ನ ಮಲ್ಕೊಂಡನ, ಶ್ರಾವಣಿ ಎದ್ದಾಳ. ಅಡುಗೆ ಮನೆ ದೇವ್ರ ಮನೆ ಕಸ ಗುಡ್ಸೀನಿ. ಇಷ್ಟು ಮಾಡ್ದೆ ಬಟ್ಟೆ ಮನೆ ಸುಟ್ಟಾತು, ಕ್ಲೀನ್ ಮಾಡಬೇಕು ಅಂತೀನಿ. ಅದು ಮ್ಯಾಗಿ ಮಾಡೋ ಕ್ಲೀನ್ ಮಾಡಬೇಕು. ಇವಾಗ ಬಟ್ಟೆ ಮಾಡಿಸ್ತೀನಿ ರೀ. ಟೇಲರಿಂಗ್ ಮಾಡಾಗ ತಳಗೆ ಮಾಡಕ್ಕೆ ಕ್ಲೀನ್ ಮಾಡ್ತೀನಿ. ಪಿಕೋ ಹಾಕಿ ಉಸು ಸ್ವಚ್ಛ ಮಾಡಬೇಕು. ನಿನ್ನೆ ಬ್ಲೌಸ್ ಸ್ಟಿಚ್ ಮಾಡಾಕತ್ತಿದ್ನಲ್ಲ, ಅದು ಬ್ಲೌಸು ಇನ್ನೂ ಒಲಿದಾಲಿ ನೋಡಿ. ಊಟ ಮಾಡಿ ಹಂಗೆ ಮಲ್ಕೊಂಡೆ. ಇನ್ನೂ ಅರ್ಧ ಹೆಚ್ಚೈತೆ ಬ್ಲೌಸು. ಈಗ ಶ್ರಾವಣಿಗೆ ಬಟ್ಟೆ ಉಟ್ಕೊಳಕ ಹಂಗೆ ಇಟ್ಟೀನಿ. ಶ್ರಾವಣಿ ಎಬ್ಸೊಂಬ ಅಲ್ಲಿಸ್ ಬಾಟಿದ್ದು ರೀ ಮ್ಯಾಗ ಇಟ್ಟಿದ್ದೆ. ಮಡಿಚಿಡ್ಬೇಕಂತ ಹಂಗೆ ಇಟ್ಟಿದ್ದೆ. ಅದಕ್ಕೆ ತೊಗೊಂಬಂದು ಒಗೆ ಹೋದ್ರಾಗ ಮಡಿಚಿಟ್ರಾತಂತೆ ಇದು ಮಾಡಿದೆ. ಈಗ 6:30 ಆಗೈತೆ ಟೈಮು. ಇದು ಬಾಂಡೆ ಅವು ಅವ್ವ ಬಾಂಡೆ ತಿಕ್ಕ್ಯಾಳ. ರೊಟ್ಟಿ ಮಾಡಾಕತ್ತಾಳ, ಒಲಿ ಹಚ್ಚಾವಡಿ ಅವ್ವ ರೊಟ್ಟಿ ಮಾಡಾಕ. ನಾನು ಬಟ್ಟೆ ಮಾಡಿಸಿಟ್ಟು ಕಸ ಹುಡುಗಿ ಅಂಗಳ ಕಸ ಮನೆ ಕಸ ನಾ ಹುಡ್ಕೊಂಡೀನಿ. ಬೀರಪ್ಪ ಮತ್ತೆ ದರ್ಶನ ಮಾಡ್ಕೊರಿ. ಹಿಂದೆಲ್ಲ ಕ್ಲೀನ್ ಐತೆ ನೋಡಿ. ಬರ್ರಿ ಈಗ ಅವ್ವ ರೊಟ್ಟಿ ಮಾಡ್ತೀನಿ. ನೀವು ಒಲಿ ಹಚ್ಚಲ್ಲ, ಗ್ಯಾಸಿ ಮೇಲೆ ಬಡಿತಿ ಅಂತಂದು ಮಾಡಾಕತ್ತಾವಳಿ. ರೊಟ್ಟಿ ಮಾಡಾಕತ್ತಾಳ ಅಂತೇಳಿ ಶ್ರಾವಣ್ ಕುಮಾರ್ ಈಗ ಎದ್ದು ಬಂದು ನೋಡಿ. ಇಷ್ಟು ಬಟ್ಟೆ ಮಡಿಚಿರ್ತೀನಿ. ಟೈಮು 7 ಪೋನೆ 7 ಆಯ್ತು ನೋಡಿ. ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ. ಇಷ್ಟು ಬಟ್ಟೆ ಮಡಿಚಿಟ್ಟು ಕಸ ಹೊಡಿ ಪಲ್ಯ ಮಾಡ್ಕೇರಿ. ನಾನು ಇವಾಗ ಜಾಕ ಮಾಡ್ತೀನಿ. ವೆರಿ ಗುಡ್ ಮಾರ್ನಿಂಗ್. ಬರೀ ಕ್ಲೀನ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಒರೆಸ್ಕೊಂಡು ನೋಡಿ. ಮ್ಯಾಗಿಂದು ಕ್ಲೀನ್ ಮಾಡಬೇಕು. ಎಷ್ಟು ದಿನ ಆತ್ರಿ ಕ್ಲೀನೇ ಮಾಡಿಲ್ಲ ಅವನ್ನ. ಇಟ್ಕೊಳೋದು ಬರ್ಲಾರು ವೇಸ್ಟ್ ಹೋಗ್ಬಿಡೋದು ನೋಡಿ. ಶ್ಯಾಮ್ ಕುಮಾರ ಬಾರೋಪ ನೋಡಿ. ಶ್ರಾವಣಿ ಜಾಕ್ ಆಗೈತೆ, ದೇವ್ರಿಗೆ ಹೊಂಟಾಳ. ನಾನು ಹೊಸ ಬಟ್ಟೆ ಕೂಡ ಮಡಚಿದೆ. 8-10 ನಿಮಿಷ ಆಗೈತೆ. ಆಕೆ ಬಂದಂದ್ರೆ ರೆಡಿ ಮಾಡಬೇಕು, ಊಟಕ್ಕೆ ಕೊಡಬೇಕು. ಚೌಳಿಕಾಯಿ ಪಲ್ಯ ಒಗ್ಗರಣೆ ಹಾಕಿನಿ. ಇನ್ನೊಂದೆರಡು ರೊಟ್ಟಿ ಐತೆ, ಹೌದು ರೊಟ್ಟಿ ಬಿಡಾಕತ್ತಾಳ. ಇವು ಪಿಕೋ ಹಾಕಕ್ಕೆ ಕೊಟ್ರೆ ಶ್ರಾವಣಿ ಜಾಕ ಮಾಡಿಸಿ ಬಟ್ಟೆ ಕಡ್ಯಾಕೈತೆ ನೋಡಿ. ಮಡಿಚಿ ಈಗ ಉಟ್ಕೊಳಕ ಎಲ್ಲ ಕ್ಲೀನ್ ಆಗೈತೆ ನೋಡಿ. ಮನೆ ಎಲ್ಲ ಇವನಿನ್ನ ಯಾರ್ದು ಮುಗಿದ್ರು ಇವೊಂದು ಶ್ರಾವಣ್ ಕುಮಾರ್ದು ಹೋಮ್ವರ್ಕ್ ಮುಗಿಯಲ್ಲ ನೋಡಿ. ಕುಂತಾನ ಬರ್ಸ್ಬೇಕಂತ್ರಿ ಸದ್. ನಾನು ಚೌಳಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಹಾಕಿನಿ. ರೊಟ್ಟಿನೂ ಆಯ್ತು ನೋಡಿ ಅವ್ವಂದು. ಇನ್ನು ಸ್ವಲ್ಪ ಕುದಿಲ್ರಿ. ಬರ್ರಿ ಇವು ಶ್ರಾವಣ ಜಾಕ ಮಾಡಿಸಿ ಇವು ಉಳ್ಳಾಗಡ್ಡಿ ಎಲ್ಲ ಹಸರು ಮಾಡ್ಕೊಂಡೆ. ಇವತ್ತು ಬಟ್ಟೆ ಹಸರು ಮಾಡ್ಕೊಂಡೆ. ಅವ್ರು ರೊಟ್ಟಿ ಮಾಡ್ಯ ಅಂದ ಸಡು ಆಗೈತ್ರಿ. ಇಲ್ಲಿಕಂದ್ರೆ ಇದು ಆತಿತ್ತು ನೋಡು. ಇದು ಚಂದ ಬರೆಯಾಕತ್ತಿ, ಬರೀ ಹೆಂಗ ಮುಂದೆ ಕುಂತ್ರು ಏನು ಬರ್ತನು. ಒಟ್ಟು ನಾ ಬರೀತೀನಿ, ನೀವು ಕುಂದ್ರು ಮಮ್ಮಿ ಅಂತ ನೋಡಿ. ಜಗದ ಬಿಟ್ಟು ಮುಂದೆ ಕುಂದ್ರಬೇಕು ನೋಡಿ. ಸಂಜೆ ಮುಂದೆ ಕುಂತ್ರು ಬರೆಯಲ್ಲ. ಬರೀ ಅವ್ನು ಹೋಮ್ವರ್ಕ ಮಾಡಿಸಿ ಮತ್ತು ಒಂದು ಜಾಕ ಮಾಡಿಸಿ ಸ್ಕೂಲ್ ಹೋಗ. ಕಾಣಲ್ಲ ನಪ್ಪು. ಹಾಂ, ಶ್ರಾವಣಿನೂ ಸ್ಕೂಲಿಗೆ ಹೋದ್ರಿ. ಶ್ರಾವಣಿನ ರೆಡಿ ಮಾಡಿ ಶ್ರಾವಣ್ ಕುಮಾರ್ ರೆಡಿ ಮಾಡ್ಬೇಕಂತೆಲ್ಲ ಅಲ್ಲೇ ಇಟ್ಟೀನಿ ನೋಡಿ. ಇದಿಟ್ಟು ಒರೆಸ್ಬೇಕು. ಒಲಿ ಮ್ಯಾಲ ನೀರಿಟ್ಟಾಳ ಅವ್ವ. ಅವ್ವನ ಜಾಕ್ ಆಯಿತು, ಶ್ರಾವಣಂದು ಜಾಕ್ ಆಯಿತು. ಈಗ ಅವ್ರು ಸ್ಕೂಲಿಗೆ ಹೋಗ್ತಾರ. ಅವಾಗ ರೊಟ್ಟಿ ಪಲ್ಯನೇ ಬುತ್ತಿ ಕಟ್ಟಿದ್ದು ನೋಡಿ. ನನ್ನ ಸ್ವಲ್ಪ ಚೌಳಿಕಾಯಿ ಪಲ್ಯ ಐತೆ ನೋಡಿ. ಶ್ರಾವಣ ನೀರು ಕುಡಿಯಾಕತ್ತಾನ. ಊಟ ಆಗೈತೆ. ಇವೆಲ್ಲ ಎತ್ತಿಡ್ಬೇಕು ಇವಾಗ. ಅವನು ಹೊರಗೆಲ್ಲ ರೆಡಿಯಾಗಿ ಕುಂತಾಳ್ರಿ. ಇವ್ನು ಕರ್ಕೊಂಡು ಹೋಗ್ತೀನವ. ಅವ್ನು ಕಳಿಸಿ ನಾ ಕಡೆ ಊರಿಗೆ ಹೋಗ್ತೀನಿ. ನೀ ಏನೈತೆ ಇದು ಮಾಡು, ದಗದ ಮಾಡ್ಕೊ ಅಂತಂದ್ಲು. ಆಯ್ತವ ಹೋಗ್ಬಾ ಅಂತಂದೆ. ಆಯಿತು ಹೊಂಟ ಹೊಡಿ. ಅವನ ಅಜ್ಜಿ ಒಳಾಗುತ್ತಾ. ನೀನು ಬಂದಿದ್ಲಿ ಇವತ್ತು ಹೊಂಟ್ಲು. ಟಿಕ್ಳಿ ಹಚ್ಕೊಂಬಂದ ಅಂತ ಅವು ಜಿಗಿನಿಲ್ಲ ಅಂತ ನಾಳೆ ಹೋದ್ನೆ ಒಂದು ಪ್ಯಾಕೆಟ್ ಒಯ್ಬೇಕ್ರಿ. ಇವ ನೋಡಿ ಅಮ್ಮನ ಚಪ್ಪಲ್ ತೆಗೆದು ಕೊಡಾಕತ್ತಾನ. ಬರ್ರಿ ಇವ ಬ್ಯಾಡದಿ ಮುದ್ದ ಮಾಡ್ತಾರೆ ನೋಡಿ ಶ್ರಾವಣ್ ಕುಮಾರ. ಹೊಂಟು ನೋಡಿ. ಈಗ ಅವು ಚಪ್ಪಲು ಇವನ್ನ ಹಾಕೋರಪ್ಪ ಅಂತಂದ್ರೆ ನಾನು ಇಲ್ಲ ಮಮ್ಮಿ ಅವನ್ನ ಹಾಕೋತೀನಿ ಬೂಟ್ ಅಂದ.
ಬೂಟ್ ಬೇಡ ಅಂತ ಮತ್ತೆ ಬೆದರಿಸಿ ಅವನ್ನ ಹಾಕಿ ಕಳಿಸಿದ್ದೀನಿ ರೀ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅವ್ವ ಇದ್ದಿದ್ದಿರಲ್ಲಕ್ಕವ ನೀರು ಕಾದವು, ಮೊದಲು ಜಾಕ ಮಾಡಿ ಊಟ ಮಾಡು, ಲೇಟ್ ಆಗತ್ತೆ ನೀ ಅಂತಂದು ಇದನ್ನೆಲ್ಲ ಹಿಂಗೆ ಇಟ್ಕೇರಿ ನನಗೆ ಸಮಾಧಾನ ಆಗಲ್ಲ ರೀ. ಎಲ್ಲ ಕ್ಲೀನಾಗಿಂದನ ಜಾಕಾಗಿ ಉಣ್ಣಂದ್ರೆ ಜೀವ ಸಮಾಧಾನ ಆಗತ್ತೆ ರೀ. ಅದು ರೂಢ ಬಿದ್ದುಬಿಟ್ಟೈತೆ ರೀ. ನಾ ಊಟ ಇರ್ಲಿಕ್ಕೆ ನಡ್ತೈತಿ, ಊಟ ಉಣ್ಲಿಕ್ಕೂ ಪರವಾಗಿಲ್ಲ, ಮನೆ ಎಲ್ಲ ಕ್ಲೀನಾಗಿತ್ತಂದ್ರೆ ನನ್ನ ಮನಸ್ಸು ಸಮಾಧಾನ ಇರುತ್ತೆ ನೋಡಿ. ಉಂಡಿಲ್ಲ ಅಂತೇಳಿ ಮನಸ್ಸು ಗಡಿಬಿಡಿ ಆಗಲ್ಲ, ಮನೆ ಕ್ಲೀನ್ ಇರ್ಲಿಕ್ಕೆ ಗಡಿಬಿಡಿ ನೋಡ್ರಿ. ಶ್ರಾವಣಕುಮಾರ ಸಾಲಿಗೆ ಹೋಗಿಂದ ಅವನು ಊರಿಗೆ ಹೋಗಿಂದ ಇದಿಷ್ಟು ಕ್ಲೀನ್ ಮಾಡ್ಕೊಂಡೆ ನೋಡ್ತಿರ್ಬೇಕು. ನೀರು ಹಾಕಿ ಒರೆಸಿದೆ. ಇವಾಗ ಪೂಜೆ ಆಯಿತು, ರಾಯರ ಪೂಜೆ. ಸ್ವಲ್ಪ ಬೆಂಕಿ ಬೇಕಾಗಿತ್ತು, ಊದಿದೆ, ಎಲ್ಲ ಬೂದೆಲ್ಲ ಒಲೆ ತುಂಬ ಆಗೈತೆ ನೋಡಿ. ಇವಾಗ ಪೂಜೆ ಮಾಡಲ, ಜಸ್ಟ್ ಅದು ಕಸ ಹುಡುಗೋದು ಬೇಡ ಅಂಥೇಳಿ ಬಿಟ್ಟಿನಿ. ಇನ್ನು ಬಟ್ಟೆ ಬಾಂಡೆ ಅದಾವು, ನೀರು ಬಂದಾವು. ಯಾವ ಸೋಳು ನೀರು ಬಂದಾವು ಗೊತ್ತಿಲ್ಲ, ಸೈ ನೀರು ಬಂದಾವು ಗೊತ್ತಿಲ್ಲ ರೀ. ಇರ್ಲಕ್ಕ 2 ನೈಟಿ ಹಿಡಿಬೇಕು ರೀ, ಈಗ ಅರ್ಜೆಂಟು. ವೈನಿ ಬಂದಾಳ, ಹುಡ್ರು ತೊಗೊಂಡು ಮತ್ತು ಮನೆ ದೂರ ಆತಾವು. 9:30 ಬಂದು ಹಾಕಿ ಕುಂದಿರ್ಸಿ ಇದಿಷ್ಟು ಕ್ಲೀನ್ ಮಾಡಿ ಮತ್ತು ಜಾಕ ಮಾಡಿ ಪೂಜೆ ಮಾಡಿ ಕುಂತೀನಿ ರೀ. ಕಾಲದ ನೋಡಿ ಬರೀ ಇಲ್ಲಿ ರಾಯರ ಪೂಜೆ ಆಗೈತೆ. ಲೋಬಾನೂ ಹಾಕೀನಿ, ಉದ್ದಿನ ಕಡ್ಡಿನ ಹಚ್ಚಿ ನೋಡಿ. ದಿನ ಉದ್ದಿನ ಕಡ್ಡಿ ಹಚ್ಚಿಡಲ್ಲ, ಇವತ್ತು ರಾಯರಿಗೆ ಲೋಬಾನ ಹಾಕೀನಿ. ಸಿಂಪಲ್ಲಾಗಿ ಪೂಜೆ ಮುಗೀತು ನೋಡಿ. ರಾಯರ ಪೂಜೆ ಗುರುವಾರಕ್ಕೊಮ್ಮೆ ಇಷ್ಟು ಮಾಡ್ತೀನಿ ನೋಡಿ. ಎಷ್ಟು ನೆನೆದವ್ರ ಮನದಲ್ಲಿ ನೋಡಿ ರಾಯರು, ನಾನು ನೆನೆಸಿ ಬಿಡ್ಬೇಕ್ರಿ ಅಷ್ಟೇ. ಬರ್ರಿ ಈಗ ಅದೊಂದಿಟ್ಟು ಬ್ಲೌಸು ಅರ್ಧ ಐತಿ, ಅದಿಟ್ಟು ಮುಗಿಸ್ತೀನಿ. ದಾರ ಹಾಕೀನಿ, ಮುಗಿಸಿ ನೋಡ್ರಿ ನೀರು ಬಂದವು. ನೀರೆಲ್ಲ ತುಂಬ್ಕೋತ ಬಾಂಡೆ ತಿಕ್ಕಬೇಕು. ಬಟ್ಟೆ ಸಾಬೂನು ಪುಡಿಯಾಗಿ ಎದ್ದೀನಿ. 2:30 ಆಗಿ ಟೈಮು. ಇನ್ನೂ ಏನೂ ಕೆಲಸ ಇಲ್ಲ ನೋಡಿ. ಈ ಲಾಗ್ ಚಾಲು ಮಾಡಿದೆ. ಪುಟ್ಟಕ್ಕರ ಮಮ್ಮಿ ದೊಡ್ಡ ಫೋನ್ ತೊಗೊಂಡಾರಿ, ಅವೆಲ್ಲ ನಂಬರ್ ಸಟ್ ಮಾಡಿ ಹೇಳ್ಕೊಡವ ಅಂತಂದ್ಲು. ಊಟ ಹೇಳ್ಕೋತ ಕುಂತ್ಯ. ಮುಂಜಾನೆ ನೈಟಿ ಹಿಡಿದ್ರೆ ಅರ್ಜೆಂಟ್ ಇದು ಹಿಡ್ದ ಓದ್ತಿತ್ತು. ವೈನಿನೂ ಬಂದಿದ್ಲು. ಅವು ಏನಾಯ್ತಂದ್ರೆ ಕರೆಂಟ್ ಹೋಗ್ಬಿಟ್ಟು ರೀ. ಹೊಲಿಬೇಕಂತ ರಾಟಿ ಮ್ಯಾಗ ಕುಂತೀನಿ, ಕಟ್ ಮಾಡಿ ಇಟ್ಕೊಂಡು ಕುಂತೀನಿ. ಕರೆಂಟ್ ಹೋಗ್ಬಿಟ್ಟು ಹಿಂಗಾಗಿ ನನಗೆ ಬ್ಲೌಸ್ ಸ್ಟಿಚ್ ಯಾರ ಬಂದ್ರೆ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಆಗಲ್ಲ. ಕರೆಂಟ್ ಹೋದು ಬರ್ತಾರಂತ ಅವ್ರು 12 ತನಕ ಕುಂತ್ರು. ಇನ್ನೇರು ಕುಂತೆ ಹೊಲಕ್ಕೆ ಕೊಡ್ಬೇಕಂತೇಳಿ ಅವು ಕರೆಂಟು ಬರಲಿಲ್ಲ. ಅವ್ರ ಮನೆಗೆ ಹೋದ್ರೆ 4 ಗಂಟೆಗೆ ಬರ್ತೀನಿ, ಬಡಾಬಡಿ ಕೆಲಸ ಮಾಡ್ಕೊಂಡ್ರೆ ತಿರಿ 3 ಗಂಟೆ ಆಗಿ ಬಂದು ನೋಡಿರಿ. ಅವರು ಮುಂದಕ್ಕೆ ಹೋದ್ರು. ಪುಟ್ಟಕ್ಕರ ಮಮ್ಮಿ ಬಂದಳು. ಈ ಫೋನ್ಯಾಗ ಏನೂ ಗೊತ್ತಾಗಲ್ಲವ, ನೀ ಹೇಳ್ಕೊಡ್ತೀಯ ಅಂತ ಇದು ಮಾಡಂದೆ. ಊಸು ಮತ್ತು ಅವು ನಂಬರ್ ಸೆಟ್ ಮಾಡಿ ವಾಟ್ಸಪ್ ತೆಗೋದು ಎಲ್ಲ ದೊಡ್ಡ ಫೋನ್ಯಾಗ ಒಂದಿಟ್ಟು ಹೇಳ್ಕೊಟ್ಟೆ. ಹೆಂಗೆ ಟೈಮ್ ಹೆಂಗೆ ಹೆಂಗಿಲ್ಲ ಗೊತ್ತಿಲ್ಲ. ಚೌಳಿಕಾಯಿ ಪಲ್ಯ ಮುಂಜಾನೆ ಖಾಲಿ ಆಗೈತಿ. ಇವಾಗ ಒಂದಿಷ್ಟು ಬ್ಯಾಳೆ ಕುದಿಯಾಕೆ ಬಿಡ್ತೀನಿ. ರೊಟ್ಟಿ ಅದಾವು, ಬ್ಯಾಳೆ ಸಾಂಬಾರು ಮಾಡಿದ್ನಂದ್ರೆ ಶ್ರಾವಣಕುಮಾರ್ ಬರೋರಾಗ ಆಗುತ್ತೆ ರೀ. 2:30 ಆಗೈತೆ. ಅವ್ರನ್ನ ಬ್ಯಾಳೆ ಕುದಿಯಾಕಿ ಬಟ್ಟೆ ಬಾಂಡೆ ಮಾಡ್ರಾಗ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ. ಟೈಮೇ ಸಾಲಲ್ಲ ನೋಡಿ. ಏನು ಮಾಡೋದು ಇವತ್ತು ಏನೇನು ನಿನ್ನೇನು ಹಿಂಗೆ ಮಾಡಿ ಹಿಂಗೆ ಹೊಲಿದ ಅಲ್ಲ, ಒಂದು ಬ್ಲೌಸ್ ಸ್ಟಿಚಿಂಗ್ ಮುಗಿಸ್ಲಿಲ್ಲ. ಅವು ಬಂದು ಆ ಕಡೆ ಕೆಲಸನೇ ಆಯಿತು. ಅಡುಗೆದು ಹಿಂಗೆ ಇವತ್ತು ಹಿಂಗೆ ಹೋಗುತ್ತೆ ನೋಡಿ ಟೈಮ್. ನನಗೆ ಹಿಂಗಾಗಿ ಹೊಲಿಯೋಕ್ಕಾಗಲ್ಲ ರೀ. ಹೊಲಿಬೇಕಂತೀನಿ, ಹಿಂಗಾಗಿ ಅದಕ್ಕೆ ಬಿಟ್ಕೊಟ್ಟು ಮನೆಗಿರೋಣ. ಹಿಂಗೆ ಯಾರ ಬರೋಕೆ ಮಾತು ಯಾಕೆ ಇದೇ ಆಗುತ್ತೆ. ಬಿಟ್ಕೊಟ್ಟು ಕೆಲ್ಸಕ್ಕೆ ಹೋದ್ರಕ್ಕ ಬಡ್ಕೊ ಹೋಗ್ಬೇಕಲ್ಲ ಅಂತ ಹೋಗ್ಬಿಡ್ತ್ರಿ ಮನುಷ್ಯ. ಅದೊಂದು ಕೆಲಸ ಒಂದೆಲ್ಲ ಸಟ್ ಆಗ್ತಿಲ್ಲ. ಅವು ನಿನ್ನ ಬೇದೀಗ ಏನು ಮಾಡೋದು ನೋಡಿ. ಎಲ್ಲ ಕಡೆನೂ ಕೇಳ್ಕೊತ ಹೋಗ್ಬೇಕು. ನಮ್ಗೆ ಕೆಲಸ ಮಾಡ್ಬೇಕು ಅನ್ಸುತ್ತೆ, ಹೋಗ್ಬೇಕು ಮುಂದೆ ದುಡಿಕೆ ಅಂತ ಅನ್ಸುತ್ತೆ. ಏನು ಮಾಡೋಕ್ಕಾಗಲ್ಲ ನೋಡಿ. ಎಲ್ಲ ಸಮಸ್ಯೆ ಅದ ಹೆಣ್ಮಕ್ಳಿಗೆ. ನಾವು ಅಂದ್ಕೊಂಡೊಟ್ಟು ಸುಲಭ ಇರಲ್ಲ ಎಲ್ಲವನ್ನೂ ನಿಭಾಯಿಸೋಕ್ಕೆ. ಬರ್ರಿ ಬಾಳೆ ಕುದಿಯಾಕೆ ಇಡ್ತೀನಿ, ಮುಸ್ರಿ ತಿಕ್ತೀನಿ. ಹಂಗೆ ಒಳಗಿನ ಬೇರೆಲ್ಲ ಅಷ್ಟು ನೀರು ತುಂಬ್ಕೊತೀನಿ. ಹೊರಗಿನೆಲ್ಲ ತುಂಬಿನಿ. ಬಟ್ಟೆ ಬಾಂಡೆ ಮಾಡೋಕ್ಕೆ ಚಿಂತಿಲ್ಲ. ಈಗ ಹೊರಗಿನ ಬ್ಯಾರಲ್ ಕಚ್ಚಿನ ತುಂಬಿಲ್ಲ, ಅರ್ಧನೇ ತುಂಬುತ್ರಿ ಹೊರಗಿನ ಬ್ಯಾರಲು. ಒಳಗಿನ ಬ್ಯಾರಲ್ ಫುಲ್ ತುಂಬ್ಕೊಂಡ್ರೆ ಏನೇ ಸಮಸ್ಯೆ ಇರಲಿ. ಬ್ಯಾಳೆ ಕುದಿಯಾಕೆ ಇಡ್ತೀನಿ ರೀ ಮೊದಲು. ನೋಡಿ ಬಟ್ಟೆ ಎಲ್ಲ ತೊಳೆದು ಹಾಕಿದೆ. ಬಟ್ಟೆ ತೊಳೆದು ಹಾಕಿ ಅಷ್ಟು ಬಾಂಡೆ ತಿಕ್ಕಿ ಉಸು ನೀರು ತುಂಬಿ ಎಲ್ಲ ಉಸು ನೀರು ತುಂಬ್ಕೊಂಡು ನೀರು ಬಂದಾಗನೇ ತುಂಬ್ಕೊಂಡ್ಬಿಡ್ಬೇಕು ನೋಡಿ. ಮತ್ತು ನೀರು ಬರ್ತಾವೆ ಗೊತ್ತಾಗಲ್ಲ. ಇಷ್ಟು ಬಾಂಡೆ ತಿಕ್ಕಿನಿ. ಅದೊಂದು ಬ್ಯಾಳೆ ಕುಕ್ಕರ್ ಒಂದು ಉಳಿತು ನೋಡಿ. ಬ್ಯಾಳೆ ಕುದಿಸಿ ಸಾಂಬಾರು ಒಗ್ಗರಣೆ ಹಾಕಿನಿ. ಇದು ಕುದಿಬೇಕು ರೀ. 2 ಟಾಪ್ ಹಿಡಿ ಬಂದವು. ಮತ್ತು ಇನ್ನೀಗ ಅರ್ಜೆಂಟ್ ಅದಾರ ಟಾಪ್ ಹಿಡಿಬೇಕು. 4 ಗಂಟೆಗೆ ಕುಂತ್ನಂದ್ರೆ 4 ಗಂಟೆಗೆ ಕುಂತ್ನ 5 ಥರ ಶ್ರಾವಣ ಬರ್ತಾನೆ ಆರಾಮಾಗಿ ಟಿಚ್ ಮಾಡ್ಬೋದು. ಈಗ ಸ್ವಲ್ಪ ಸಾಂಬಾರು ಕುದಿಸಿಬಿಡ್ತೀನಿ ನೋಡಿರಿ. ಸಾಂಬಾರು ಮಾಡಿ ಊಟ ಮಾಡ್ಬೇಕಂದೆ ಹಂಗೆ ಟೀಚಿಂಗ್ ಮಾಡೋರು ಬಂದರು. ಹಾಗೆ ಕುಂತೆ. ಮುಂಜಾನೆ ಉಂಡಿದ್ದೆ, ಮಧ್ಯಾಹ್ನ ಊಟ ಉಣ್ಲೇ ಇಲ್ಲ. ಹಿಂಗಾಗುತ್ತೆ ನೋಡಿ. ಎಲ್ಲ ಮೇಂಟೈನ್ ಮಾಡ್ಬೇಕು. ವಜ್ಜೆ ಐತೆ. ಈಗ ಅಂಗಳ ಕಸ ಗುಡಿಸ್ಬೇಕ್ರಿ. ಹೊತ್ತೆ ಮಾಡ್ಬೇಕು ಬಂದೈತೆ. ಶ್ರಾವಣಕುಮಾರ್ ಬಂದಾರ, ಉಂಡಾರ, ಮನೆ ನಮ್ಗೆ ಇಟ್ರಂತ ತೋರಿಸ್ತೀನಿ. ಟೈಮ್ ನೋಡಿ 7 ಗಂಟೆ ಆಯಿತು. ಆದ್ರೆ ನಾ ಬೆಳಕೈತೆ. ಈಗ ಇಳಿದು ನೋಡ್ರಿ. ಆ ಬ್ಲೌಸ್ ಹೊಲಿಬೇಕಂದು ನಿನ್ನೆ ಅರ್ಧ ಹೊಲಿದು ಇಟ್ಟೀನಿ, ಆಗಲಿಲ್ಲ.
ಶ್ರಾವಣಿಯ ಟೀಚರ್ ಬ್ಲೌಸ್ ಕೊಟ್ಟಾರ ಅಂತ ತೋರ್ಸ್ ಸೋಮವಾರನಕ್ಕೆ ಅದು ಬ್ಲೌಸ್ ಕೊಡ್ಬೇಕಂತ ಅಷ್ಟು ಕಟ್ ಮಾಡ್ತೀನಿ. ಇದಾಗಲ್ಲಾಗೈತಿ. ಅದು ಸೀದಾ ನೋಡಿರಿ ಶ್ರಾವಣಿಯ ಟೀಚರ್ ಈ ಬ್ಲೌಸ್ ಕೊಟ್ಟರೆ ಕಾಟನ್ದು. ಇದು ಮುಂದೆ ಕ್ರಾಸ್ ಪಟ್ಟಿ ಇಲ್ಲ. ಇದು ಯಾವ ರೀತಿ ಹೊಲಿಯೋದನ್ನು ನನಗೆ ಅಷ್ಟು ಮಾಹಿತಿ ಇಲ್ಲ. ಕೇಳ್ತೀನಿ ರೀ ಅವ್ರನ್ನ, ಕೇಳಿ ನೋಡ್ಕೇರಿ ಹೊಲಿತೀನಿ. ಇದು ಕಟೋರಿನೇ ಅಲ್ರಿ, ಇದು ಏನು ಯಾವ ಬ್ಲೌಸ ನನಗೆ ಅನ್ನಕ್ಕೆ ಸನ್ಯಕ್ಕೆ ಬರೋವಲ್ಲ ರೀ. ನಾವು ಅಟ್ ಕಲ್ತಿಲ್ಲ ಬಿಟ್ಟಿಲ್ಲ ಅವಕ್ಕೆಲ್ಲ ಶೀಟ್ಯಾಗ ಹೊಲ್ತಾರೆ. ಅದನ್ನು ಹಾಕಿ ಕಟ್ಟಿಡಿ ಅದ ನೋಡೋಣ. ಬರ್ರಿ ಶ್ರಾವಣಿಗೆ ಇವತ್ತು ಬುಕ್ಕ ರೊಕ್ಕ ಹಾಕಿದ್ದೆ ಟೀಚರ್ಗೆ. ಹೋಗ್ಬೇಕು ಶ್ರಾವಣಿಗೆ ಬುಕ್ಕ ಕೊಡಿಸಿ ಇದು ಮಾಡಬೇಕು, ಸಂತಿ ಮಾಡ್ಕೊಂಬರ್ಬೇಕು ಗುರುವಾರ ಅಂತ ನಾ ಮಾಡಿದ್ದೆ. ಆದರೂ ಮೊನ್ನೆ ಗುರುವಾರ ಏನೂ ಕಾಯಿಪಲ್ಲೆ ಸಿಕ್ಕಿದ್ದಿಲ್ಲ. ಏನು ಮಾಡೋದು ನೋಡಿ, ಹೋಗೋದು ಅಲ್ಲೇ ಒಳ್ಳೆಂದು ನೀವು ಗೊತ್ತಿಲ್ಲ. ಸಾಂಬಾರು ಮಾಡಿದ್ದೆ ಉಂಡು ನೋಡ್ರಿ. ಇಲ್ಲಿ ಮನೆ ತುಂಬ ಹೆಂಗೆ ಹಾಕ್ಯಾರ ಟಮಾಟಿ. ಮನೆ ಎಷ್ಟು ಕ್ಲೀನ್ ಮಾಡಿದ್ನಿಲ್ಲ ನೋಡ್ರಿ. ಇಲ್ಲಿ ನೀರಿ ಮ್ಯಾಗ ಮುಚ್ಚಿಲ್ಲ. ಈ ನಮ್ನಿ ಮಾಡ್ತಾರೆ ನೋಡ್ರಿ. ಅವು ನಮ್ಮ ವೈನಿಯರು ವೈನಿ ಮಕ್ಕಳು ಉಣ್ಯಾಗ ಉಸುಗು ಮತ್ತು ನಮ್ಮ ಮಕ್ಕಳು ಉಣ್ಣಾಕತ್ತ ಉಸುಗಳು ಉಂಡಾವ್ರಿ. ಉಂಡು ಈ ನಮ್ನಿ ಮಾಡ್ಯಾಳ ಮನೆ 5-6 ಊಟ ಇದ್ದು ರೀ. ಸಂಜೆಗೆ ರೊಟ್ಟಿ ಮಾಡ್ಬೇಕು ಆತವತ್ತು ನಾ ಮಾಡಿದ್ದೆ ಸಂಜೆಗೆ. ಬರ್ರಿ ಕಸ ಹುಡಬೇಕಂತೇಳಿ ಹೇಳಿದ್ದೀನಿ ರೀ. ಮತ್ತು ಬಟ್ಟೆ ಗಿರ್ಯಾಕೆ ಬಂದರು. ಕತ್ಲ ಮುಣೀತು ನೋಡಿ ಎಲ್ಲಿ ಹುಡುಗೋದು. ಮತ್ತು ಅವ್ರು ಬಂದರು ಅಲ್ಲಿಂದ 3 ಮಂದಿ ಬಂದರು. ನೀರು ಕೊಡವ ತಣ್ಣನು ಅಂದರು. ತನ್ನ ನೀರಿಲ್ಲವ ಫ್ರಿಜ್ನಾಗ ಇಡಲ್ಲ ಕುಡಿಯಲ್ಲ ಅಂದೆ. ಮತ್ತು ಇದ್ದಂಥ ಕೊಟ್ಟೆ ಕುಡಿದ್ರು. ಈಗ ನೋಡಿ 4 ಬಾಂಡೆ ಮನೆ ತುಂಬ ಬಾಂಡೆ ಆಗ್ಯಾವ್ರೀಗ. ಈಕಿ ಬುಕ್ಕ ಇವತ್ತು ತೋರಿಸ್ತೀವಿ ಮಮ್ಮಿ ಅಂತ ಕುಂತಾಳ್ರಿ. ಈಗ ಇವತ್ತು ತೋರಿಸ್ತೀವಿ ಮಮ್ಮಿ ಬುಕ್ಕ ಅಂತ ಕುಂತಾಳ. ಅವು ಬುಕ್ಕಕ್ಕೆ ಇವತ್ತು ಎಷ್ಟು ರೊಕ್ಕ ರೀ. ಇನ್ನೀಗ 500 ರೂಪಾಯಿ ವ್ಯಾಪಾರ ಆಯ್ತು. ಉದ್ರಿ ನೋಡಿ, ಉದ್ರಿ ಲೆಕ್ಕ ಹಚ್ಬೇಕು. ಇನ್ನೊಬ್ಬರು 150 ಹಚ್ಬೇಕು. ಹುಟ್ಟು ಉದ್ರಿ ಹಚ್ಕೋಬೇಕು. ಏನೋ ಹೋಮ್ವರ್ಕ್ ಬರೋದಿಲ್ಲ. ಅಲ್ಲಿ ನೋಡ್ರಿ ಅಟ್ಟು ತುಂಬ ಎಲ್ಲ ಗದ್ಲೋಳು ಒಂದಿನ ಹಂಗಾದ್ರೆ ಗದ್ಲ ಆಗಿಬಿಡುತ್ತಾ. ಇವತ್ತು ಗುರುವಾರ ರಾಯರ ಪುಣ್ಯ. ಇವತ್ತು ನೈಟಿನೂ ಹಿಡಿದು 2 ನೈಟಿ 70 ರೂಪಾಯಿ. 160 170 140 160 200 ರೂಪಾಯಿ ಟೀಚಿಂಗ್ ಮಾಡಿದ್ದೀನಿ ರೀ. ಒಂದಿಟ್ಟು ವ್ಯಾಪಾರನ ಆಯಿತು. ಚಲೋ ಆಯ್ತು ನೋಡಿ. ಏನು ಮಾಡೋದು, ರಾಯರು ಆಶೀರ್ವಾದ ಇದು ನೋಡಿ. ನೆನಸು ಇವು ಸಾಲಿ ಹೆಸರು ಹಾಕಿಸಿ ಕೊಡ್ತಾರೆ. ಮುದ್ದೇಬಿಹಾಳ, ಕೋಳೂರು, ಹುಲಗಬಾಳ 3 ಊರು ಸಾಲಿ ಅದಾವೆ ರೀ. ಕೋಳೂರ್ಗೂ ಐತ್ರಿ. ಅಲ್ಲೇ ಮೊದಲು ಅಲ್ಲೇ ಕಲ್ತಾಳೆ ಶ್ರಾವಣಿ. LKG UKG LKG 1ನೇತಿ 2ನೇತಿ ಅಲ್ಲೇ 1ನೇತಿ ಲಾಸ್ಟ್ ಕಲ್ತಾಳೆ ರೀ. 2ನೇತಿ ಬೇರೆ ಕಡೆ, 3ನೇತಿನ ಇವ್ರ ಸಾಲಿಗೆ ನೋಡಿ. ನೋಟು ಬುಕ್ ತೊಗೊಲೇಬೇಕಂದ್ರೆ ಅವ್ರು ನಮ್ಮ ಮೊನ್ನೆ ಎಷ್ಟು ಹಾಕೊಂಡು ರೊಕ್ಕ ಕೊಟ್ಟು ತಂದಿದ್ದೆ. ಇಲ್ಲ ನಮ್ಮ ಸಾಲಿವು ಪ್ರಿಂಟ್ ಇರ್ತಾವೆ. ಸಾಲಿ ಪ್ರಿಂಟ್ ಇರ್ತಾವೆ ಕೊಡಬೇಕ್ರಿ ಅಂತಂದ್ರು. ಯಾಕಾಗಲ್ಲಕ್ಕಂತೆ ಟೀಚರ್ ಫೋನ್ ಹಚ್ಚಿದ್ರು. ಇದು ಇದ್ರ ಬುಕ್ ಬಂದಾನು. ಟೆಕ್ಸ್ಟ್ ಬುಕ್ ಬಂದಾವ. ನಾ ಟೆಕ್ಸ್ಟ್ ಬುಕ್ ಅಂದಿಲ್ರಿ. ಇವನು ಶ್ರಾವಣಂದು ರೊಕ್ಕ ಹಾಕೀನಿ 2000 ರೂಪಾಯಿ ಬುಕ್ಕಕ್ಕೆ. ಅವ್ನ ಬುಕ್ಕಾಗ ಮನೆಗೆ ಕಳ್ಸಲ್ಲ. ಟೀಚರಿಗೆ ಫೋನ್ ಹಚ್ಚಿ ಕೇಳಬೇಕು. ತೊಗೊಂಬರ್ಬೇಕ್ರಿ ಮನೆಗೆ. ಶ್ರಾವಣಿಗೆ ನಿನ್ನೆ ಡ್ರಾಯಿಂಗ್ ಬುಕ್ ಹೇಳಿದ್ರಿ. ಅವರು ಟೀಚರ್ ಕೊಡ್ತಾರೆ. ಇವಾಗ ಕ್ಯಾಶ್ ತುಂಬ ನೋಡಿ. ಅದಕ್ಕೆ ಸ್ಟಾರು ಗುಡ್ಡ ಹಾಕ್ಯಾರ. ನಾನು ಬಟ್ಟೆ ಟೀಚಿಂಗ್ ಮಾಡಾಕತ್ತೀನಲ್ಲ. ಇವ್ರು ಶ್ರಾವಣಿ ಅವ್ರ ಟೀಚರ್ ತೆಗೆದು ನೋಡಿ ಐಸ್ ಕ್ರೀಮ್ ತೋರಿಸ್ತೀನಿ ರೀ ನಿಮ್ಗೆ. ಇದನ್ನು ಕಲರ ಶ್ರಾವಣ ತುಂಬ ನೋಡಿ. ತೆಗ್ದಿಲ್ಲ ಕರಡಿ ಅವನೇ. ಇದು ಟೀಚರ್ ತೆಗದಾರಿ. ಇದು ನಮ್ಮ ಶ್ರಾವಣಿ ತಾನೇ ತೆಗೆದು ಕೆಚ್ಚ ಯಾರು ತುಂಬ ಶ್ರಾವಣಿ. ಇದಕ್ಕೆ ಕೆಚ್ಚು ಶ್ರಾವಣ ತುಂಬ್ಯಾನ್ರಿ. ಟೀಚರ್ ತೆಗದಾರ. ಇದು ಶ್ರಾವಣಿ ತೆಗೆದು ಶ್ರಾವಣಿನೇ ಕೆಚ್ಚು ತುಂಬ್ಯಾಡ್ರಿ. ನೋಡ್ಕೊಂಡು ತೆಗ್ದಾಡ್ರಿ. ಡ್ರಾಯಿಂಗ್ಗಳು ಸ್ಪೀಡ್ ಅದಾಳ್ರಿ. ಡ್ರಾಯಿಂಗ್ ಟೀಚರ್ ಆಗಿಬಿಡವ ಸುಮ್ಮ ಇಲ್ಲವ. ಬರ್ರಿ ಉಸು ಎತ್ತಿಡ್ತೀನಿ. ಇದೆಲ್ಲ ಹೆಂಗೆ ಮಾಡಿ ಶ್ರಾವಣ. ಇದು ಏನು ಶ್ರಾವಣಿ? ರ್ಯಾಂಬೋ ಅಂದ್ರೆ ರ್ಯಾಂಬೋ ಅಂದ್ರೆ ಕಾಮನ್ ಬಿಲ್. ರ್ಯಾನ್ಬೋ ಅಲ್ಲ, ರೇನ್ಬೋ ಅಂದ್ರೆ ಕಾಮನ್ ಬಿಲ್. ಬರ್ರಿ ನಾ ಏನು ಮಾಡಿಲ್ರಿ. ಅವ್ರ ಬಟ್ಟೆ ಹೋದ್ರೆ ಹಿಂಗೆ ಕುಂತೀವಿ ನೋಡ್ರಿ. ಅಡುಗೆ ಮನ್ಯಾಗ ಬಂದು ಅಷ್ಟು ಬಾಂಡೆ ಎಲ್ಲ ಹೊರಗಿಟ್ಟೀನಿ. ಎಷ್ಟು ಬಾಂಡೆ ಆಗ್ಯಾವ ಅಂತ ತೋರಿಸ್ತೀನಿ. ಮಧ್ಯಾಹ್ನ ಅಷ್ಟು ಕ್ಲೀನ್ ಮಾಡಿದ್ರು ಮತ್ತು ಅಷ್ಟು ಬಾಂಡೆ ಆಗ್ಯಾವ್ರಿ. ಒಂದಿಷ್ಟು ನಿನ್ನೆ ರಾತ್ರಿ ಚಪಾತಿ ಹಿಟ್ಟು ಮಿಕ್ಕಿತ್ತಲ್ಲ, ಮುಂಜಾನೆ ಮಾಡಿ ಕಟ್ಟಬೇಕಂದ್ರೆ ಬಾವು ಏನು ಮಾಡ್ತೇವೆ ಸಂಜೆನ ಚಪಾತಿ ಆಗ್ಯಾವು. ಬಿಸಿಯವ್ ರೊಟ್ಟಿ ಮಾಡಿ ಕಟ್ಟು ಬೇಕಾ ಸಂಜೆಗೆ ಲಡ್ಸಾಕತ್ತು ಬಿಸಿಯವ ಅಂತಂದ್ಲು. ಬಿಸಿ ರೊಟ್ಟಿ ಮಾಡಿ ಕಟ್ಟು ಅಂದ್ಲು. ರೊಟ್ಟಿ ಕಟ್ಟಿದೆ. ಇವು ನೋಡಿ ಚಪಾತಿ ಇಟ್ಟೈತಿ. 4 ಚಪಾತಿ ಮಾಡಿಬಿಡ್ತೀನಿ. ರೊಟ್ಟಿ ಉಸುರಿಗೆ ಆತಿದ್ದು. ಈಗ ಸಾಂಬಾರು ಗುಂಡಿಗಿನ ಕಲೆ ಮಾಡಿ ಸಾಂಬಾರು ಕಾಸೀನಿ ರೀ ಮಸ್ತಾಗ. ಬೇಳೆ ಸಾಂಬಾರು. ಅನ್ನ ಮಾಡಿರ ಅನ್ನ ಸಾಂಬಾರು ರೊಟ್ಟಿ ನಡೀತಿತ್ತು. ಸುಮ್ಮನೆ ಅನ್ನ ಮಕ್ಕಳಿಗೆ ಹೆಲ್ತಿಗೆ ಆರೋಗ್ಯ ನೋಡಿ. ಗಟ್ಟಿ ಅಲ್ಲದ ಅನ್ನ. ಹಿಂಗಾಗಿ ಅಷ್ಟು
ಅಷ್ಟೇ ನಾನು ಅನ್ನ ಅವಾಯ್ಡ್ ಮಾಡ್ತೀನಿ ರೀ. ಮಕ್ಳಿಗೆ ಕೊಡಲ್ಲ ಭಾಳ. ರೊಟ್ಟಿ ಪಲ್ಯ ಇಂಥ ಗಟ್ಟಿ ಯಾರು ಕೊಡ್ಬೇಕು ರೀ ಮಕ್ಳಿಗೆ. ಅನ್ನ ದೋಸೆ ಪಡ್ಡು ಇವು ಅನ್ನದ ಐಟಮ್ಸ ಸುಮ್ಮನೆ ಯಾವಾಗಾರ ಮಕ್ಕಳು ಬೇಡ್ದಾಗ ಮಾಡಿದ್ರಿ 2 ದಿನ. ನೋಡಿರಿ ಅಷ್ಟು ಬಾಂಡೆ ಆಗ್ಯಾವ. ಇನ್ನು ಬಟ್ಟೆ ತೊಗೋಬೇಕು, ಪಡ್ಸಾಲಿ ಇಟ್ಟು ಕ್ಲೀನ್ ಮಾಡಬೇಕು, ಪಿಕಾಕು ಯಾವುದು ಅಂತೇಳಿ ಉಷ್ಟು ತೆಗೆದಿಟ್ಟೆ. ಅಡುಗೆ ಮನೆ ಸ್ವಚ್ಛಗೈತಿ. ಮತ್ತು ಹೆಂಗಿತ್ತು ಅಡುಗೆ ಮನೆ ಹಂಗೆ ಮಾಡೀನಿ ನೋಡಿ. ಟೈಮ್ 8 ಆಯ್ತು ಈಗ. ಅವ್ರು ಹೋಮ್ವರ್ಕ ಬರೀ ಚಪಾತಿ ತೀರ್ ಕೊಡ್ತೀನಿ ಅಂತೇಳಿ ತುಪ್ಪ ಚಪಾತಿ ಹಾಕಿ ಕೊಡ್ತೀನಿ ರೀ ಈಗ ಅವ್ರಿಗೆ ಉಣ್ಣಾಕ. ಅವ್ರು ಹೋಮ್ವರ್ಕ ಬರೆಯಾಕತ್ತಾರ. ಉಸು ಬಟ್ಟೆ ಎತ್ತಿಟ್ಟು ಈಗ ಇವಿಷ್ಟು ಪಿಕೋ ಹಾಕೋದವ್ರಿ. ಅವು ಅರ್ಜೆಂಟ್ ಮಾಡಾಕತ್ತಾರ. ಬೆಳಗ್ಗೆ ನೆಶಿನಾಗ ಎದ್ದರ ಹಾಕಬೇಕು. ರಾತ್ರಿ ಮಾತ್ರ ಆಗಲ್ರಿ, ಸುಸ್ತಾಗೈತೆ, ಬೆನ್ನು ನೋವು ನೋಡಿ. 8:30 ಹಾಕ್ಬಂತ ಅಡುಗೆ ಮನೆ ಇಷ್ಟು ಕ್ಲೀನ್ ಮಾಡ್ರಾಗನ ಈಗ ಇದೊಂದು ಟಾಪ್ ಹಿಡಿಬೇಕು, ಇದನ್ನು ನೈಟಿ ಕಾಲ ಮಾಡಿಸ್ಬೇಕು, ಅದಕ್ಕೆ ಜಂಪರ್ ಕ್ಲಿಯರ್ ಮಾಡಬೇಕು ಇವತ್ತು. ಬರೀ ಅಡುಗೆ ಮಾಡ್ಕ್ಯಾರ ಬಾಂಡೆ ತಿಕ್ಕಿ ಇದಿಷ್ಟು ಕ್ಲಿಯರ್ ಮಾಡಿಟ್ಟು ಮಲ್ಕೋತೀನಿ. ನೆಶಿನಾಗೆ ಎದ್ದು ಪಿಕೋ ಹಾಕೋತೀನಿ. ಪಿಕೋ ಮಿಷನ್ ಜೇಂಟ್ ಮಾಡಿಟ್ನ ಹಾಕಿಬಿಡ್ತೀನಿ ರೀ ನೆಶಿನಾಗ. ಸುಮ್ಮನೆ ತುಂಬ ಇಟ್ಟೀನಿ. ಇಷ್ಟು ಪಿಕೋ ಹಾಕ್ತೀನಿ. ಇವು ಪಿಕೋ ಹಾಕವು ನೈಟಿ ಒಲಿವು ಹಿಡಿವು ಭಾಳ ಬಂದ್ಬಿಡ್ತಾವೆ. ಬ್ಲೌಸ್ಗೂ ಸ್ಟಿಚ್ ಮಾಡೋದೇ ಆಗಲ್ಲ. ಬಡ ಹೋಮ್ವರ್ಕ ಬರ್ರಿ ಅಪ್ಪು ಅಮ್ಮು. ಚಪಾತಿ ಮಾಡ್ತೀನಿ, ಬಿಸಿ ಬಿಸಿ ಚಪಾತಿ ತುಪ್ಪ ಬಿಡಾಕತ್ರಿ. ಬರಿ ನೋಡ್ರಿ ಇಲ್ಲೇ ಚಪಾತಿ ಮಾಡಾಕತ್ತೀನಿ. ನಾನು ಹೊಸ ಅವತಾರ ನೋಡಿ. ಟೇಲರಿಂಗ್ ಮಾಡಿ ಅದು ಕೊಳ್ಳಾಗ ಐತ್ರಿ, ಟೇಪ್ ತೆಗದೇ ಇಲ್ಲ. ಅದು ಕೂಡ ನಾನು ಹೊಡೆ ಇಲ್ಲ ನೋಡಿ. ಹೆಂಗಂದ್ರೆ ಶ್ರಾವಣಿ ವೀಡಿಯೋ ಮಾಡಿದ್ಲು, ಆಮೇಲೆ ಮಾತಾಡ್ತೀನಮ್ಮ ನೀವು ವೀಡಿಯೋ ಮಾಡ್ಕೊಂಬಿಡು ಚಪಾತಿ ಮಾಡೋದು ಒಂದು ಸ್ವಲ್ಪ ಅಂತಂದೆ. ನಾನು ವಯಸ್ಸವ್ರು ಕೊಡ್ತೀನಿ. ಇವಾಗ ವಯಸ್ಸವ್ರು ಕೊಡಾಕತ್ತಾಗ ನಾನು ನೋಡಿದ್ದು ನೋಡಿ. ಹಿಂಗೆ ಆಗುತ್ತೆ ನೋಡಿ ಸಂಸಾರ ಜಂಬಾಟ್ನ್ಯಾಗ. ಯಾವುದು ನಮಗೆ ಕಣ್ಣಿ ತೂಗಲ್ಲ. ಅದಟ್ಟು ಟೇಲರಿಂಗ್ ಮಾಡೋಕೆ ಬಿಟ್ಟನ ಬಟ್ಟೆ ಕಸ್ಟಮರ್ ಬಂದರು, ಅವ್ರಿಗೂ ನಾ ಟೇಪ್ ಹಾಕೊಂಡೆ ಕೊಟ್ಟೀನಿ. ಏನೇ ಕೆಲಸ ಮಾಡ್ಕೋತ ನೋಡಿ ನಾ ಟೇಪ್ ಹಾಕೊಂಡೆ ಮಾಡೀನಿ. ಇವಾಗ ವಿಡಿಯೋದ ನೋಡಿ. ಆಮೇಲೆ ನನಗೂ ವಿಡಿಯೋದ ಯಾಕೆ ಊಟ ಹಾಕೋಕ್ಕೆ ಹೊರ್ಯಾಕೆ ಬಂದೆ, ಅದು ಟೇಪ್ ಕಾಣ್ತು. ಟೇಪ ತೆಗೆದಿಲ್ಲ ನೋಡಿ, ವಿಡಿಯೋದಾಗ ಬಂದಿರ್ಬೇಕಂತ ಅನ್ಕೊಂಡೆ. ಬಿಟ್ಟೈತೆ ನೋಡಿ. ನಾನು ಒಂದು ಹಂಗೆ ಸಾಂಗ್ ಕೇಳ್ಕೋತ ಚಪಾತಿ ಮಾಡಾಕತ್ತಿದ್ದೆ. ನಮಗೂ ಕೂಡ ಚಂತನ ಮಾಡಿ ಸುಸ್ತಾಗಿರ್ತೈತೆ ರೀ. ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕೆಲಸ ಮಾಡ್ಕೊಲೇಬೇಕು, ನಿಭಾಯಿಸ್ಲಿಕ್ಕಂದ್ರೆ ನಡೆಯಲ್ಲ ರೀ. ಎಲ್ಲ ಖರ್ಚಿ ಮಾರಿನೂ ಅಜ್ಜೈತೆ. ಹಿಂಗಾಗಿ ಇದೊಂದು ಇಷ್ಟು ಬಾಂಡೆ ಒಂದು ತಿಕ್ಕೋಬೇಕು. ಹಂಗಂದ್ರೆ ಮುಂಜಾನೆ ನಾಳೆ ಶುಕ್ರವಾರ ಮನೆ ತೊಳೆದು ಎಲ್ಲ ಕೆಲಸ ಭಾಳ ಆಗುತ್ತೆ ನೋಡಿ. ಅದಕ್ಕೆ ಶ್ರಾವಣಿ ನೋಡು ಮಮ್ಮಿ ಅನ್ನಕತ್ಲು. ನೋಡಿದೆ ಆಯ್ತು. 4 ಚಪಾತಿ ಅದು ಆಗೋದು. 4 ಚಪಾತಿ ಅದು 3 ರೊಟ್ಟಿದ್ದು. ಇಬ್ಬರು ಒಂದು ತಿಂದು 2 ಚಪಾತಿನ ತಿಂದು 2 ರೊಟ್ಟಿ ತಿಂದ್ರೆ ಆಯ್ತು. ಅನ್ನ ಏನು ಮಾಡಿ ನೋಡಿ. ಅವ್ರಿಗೆ ತುಪ್ಪ ಚಪಾತಿ ಹಾಕಿಕೊಟ್ರತಂದು ತುಪ್ಪ ಕಾಸಿನಿ. ಮಕ್ಳಿಗೆ ಯಾವತ್ತಿದ್ರೂ ಈ ತುಪ್ಪ ಭಾರಿ ಚಲೋ ನೋಡಿ. ಪ್ರೆಗ್ನೆಂಟ್ ಇದ್ದಾಗ ತುಪ್ಪ ತಿನ್ಬೇಕ್ರಿ. ಆಮೇಲೆ ಮಗುಕು ಶಾರ್ಪ್ ಆಗುತ್ತೆ ತಲೆ, ಮಗುವಿನ ತಲೆ ಶಾರ್ಪ್ ಆಗುತ್ತೆ ನೋಡಿ. ಇದಕ್ಕೆ ಯಾಕೆ ಹಿಂಗೆ ಮಾಡಿಲ್ಲ ಅಕ್ಕ ಅಂದಿರೇನ್ರಿ. ಅದು ಒಳ್ಳೆನೇ ಹಾಳಿತ್ತಲ್ಲ, ಅದಕ್ಕೆ ಹಾಕಿ ಎಲ್ಲ ಒಳ್ಳೆ ಚಪಾತಿಗತ್ಲೆ ಅಂತೇಳಿ ಒಳಿಸಿ ಹೋಗೋದೆ. ಇದೊಂದು ಲಾಸ್ಟ್ ಚಪಾತಿ ನೋಡಿ ಬೈತು. ಇನ್ನು ಶ್ರಾವಣ ನೋಡ್ರಿ ಇಲ್ಲೇ ಶ್ರಾವಣಗ ಬಿಸಿ ಚಪಾತಿ ತುಪ್ಪ ಹಾಕಿ ಕೊಟ್ರಾತಂತೇಳಿ ಹಾಕಕತ್ತಿದ್ದೆ. ಗ್ಯಾಸ್ ಜೋರಿತ್ತು. ಆ ಕಡೆ ತಿಡೋದು ಈ ಕಡೆ ಇದು ಮಾಡೋದು. ಹಿಂಗಾಗಿ ಸ್ವಲ್ಪ ಕೆಂಪೆ ಚಪಾತಿ ಹಿಂಗೆ ಬೇಯ್ಬೇಕ್ರಿ. ಆ್ಯಕ್ಚುಲಿ ಚಪಾತಿ ಚಲೋ. ಮೈದಾನ ಹಿಟ್ಟು ತಿನ್ನಬಾರ್ದು, ಅವಾಯ್ಡ್ ಮಾಡ್ಬೇಕಂತಾರೆ. ಆದರೂ ಮೈದಾನ ಹಿಟ್ಟು ಹಚ್ಚೇ ಮಾಡ್ತೀನಿ. ಗೋಧಿ ಹಿಟ್ಟು ಚಲೋ ರೀ. ಈಗ ಗೋಧಿ ಹಿಟ್ಟು ಹೊರಗಿನ ಹಿಟ್ಟು ತರ್ತೀವಲ್ಲ, ಕೆಮಿಕಲ್ ಕೊಡಿರ್ತೈತಿ. ಗೋಧಿ ತಂದು ಬಿಸಿದ್ರೆ ಮಾತ್ರ ಭಾರಿ ಚಲೋ ಇರುತ್ತೆ ನೋಡಿ. ಹಿಂಗಾಗಿ ನಾವು ಗೋಧಿ ತಂದೆ ಬೀಸೋದು. ಮಕ್ಕಳು ನಾವು ಉಂತಿರ್ತೀವಿ, ಅಂಗಡಿಯಾಗ ಚಪಾತಿ ಇರ್ತಂದು ಮಾಡ್ರಿ. ಒಂದು ಚಪಾತಿ ಸೆನ್ಯಾಕ ಹೋಲ ಅಷ್ಟು ಒಂಥರ ಬಾಯಾಗ ಇದಾಗುತ್ತೆ ನೋಡಿ. ಫೈನಲ್ಲಾಗಿ ಊಟ ಬಾಂಡೆ ಎಲ್ಲ ಕೆಲಸ ಮುಗೀತು. ಟೈಮ್ 9:30 ಆಗಿತ್ತು. ಇನ್ನು ಇವರು ಎದ್ದಾರ. ಇವ್ರಿಗೆ ಹಸಿ ಇವ್ರು ಮನಗಿಸ್ತೀನಿ ರೀ. ಇನ್ನೂ 2 ತುತ್ತು ಚಪಾತಿ ಹಿಡ್ಕೊಂಡ ನೋಡಿ ಊಟ ಉಣ್ಣುಬಿಟ್ಟು. ಅದಕ್ಕೆ ಉಸು ಪ್ಯಾಕ್ ಮಾಡೋ ಮುಂಜಾನೆ ಬರೆಯಾಕತ್ತೀರಿ ಅಂದೆ. ಇವತ್ತು ನನ್ನ ಬಟ್ಟೆ ಕಸ್ಟಮರ್ ಇದ್ರಲ್ಲ, ಹಿಂಗೆ ಹೋಮ್ವರ್ಕೆ ಮಾಡಿಸೋದಾಗಲಿ ನೋಡಿ. ಬೆಳಗ್ಗೆ ಮಾಡ್ತಾರೆ. ಬರ್ರಿ ಅಡುಗೆ ಮನೆ. ನಾಳೆಗೆ ಶುಕ್ರವಾರ ಮನೆ ತೊಳೆಯೋದವು. ಹಿಂಗಾಗಿ ಅಷ್ಟು ಬಾಂಡೆ ಅದು ನೋಡಿ. ಅಷ್ಟು ಕ್ಲೀನ್ ಮಾಡ್ಕೊಂಡು ಉಸು ಬಾಂಡೆ ತಿಕ್ಕಿದ್ದು ನೋಡಿ. ಅವು 2 ಗ್ಯಾಸಿ ಮೇಲೆ ತಿಕ್ಕಬೇಕಾಗಿತ್ತು. ಬೆಳಗ್ಗೆ ತಿಕ್ಕಿದ್ರೆ ಅದು ಬಿಡು ಅಂತೇಳಿ ನೀರು ಬರಲಿ ಮಾಡಿ ಅಂತೇಳಿ ಇದು ಕೊಡ ಗುಂಡಿ ಖಾಲಿ ಆಗಿತ್ತು ಕುಡಿ ನೀರಿಂದು. ಡಬ್ಬಕ್ಕೆ ನಾಳೆ ಕುಡಿ ನೀರು ಬಂದು ಅಂದ್ರೆ ಹಂಗೆ ತುಂಬಕ್ಕೆ ಬರ್ತಾವೆ. ಇನ್ನಿಷ್ಟು ಕುಡಿಯೋಕೆ ನೀರು ಅದಾವೆ. ಖಾಲಿ ಅದು ಡಬ್ಬಕ್ಕಿದ್ದು ಅನುಕೂಲ ಆಗುತ್ತೆ ನೋಡಿ. ಬೆಳಗ್ಗೆ ಹಂಗೆ ಮನೆ ತೊಳೆದು ಉಸು ಮನೆ ತೊಳೆವು ಇರ್ತಾವೆ. ಇದಿಟ್ಟು ಬ್ಲೌಸು ಅವಿಸು ಒಂದು ನೈಟಿ ಕಾಲಾಗ ಟಾಪ್ ಮೈಯಾಗ ಹಿಡಿಬೇಕು. ಮುಗಿಸ್ತೀನಿ ರೀ. ಮತ್ತು ಇವ್ರಿಗೆ ಹಾಸಿಗೆ ಕೊಟ್ಟಿವ್ರು ಮನಗಿಸಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಹಾಸಿಗೆ ಎಲ್ಲ ಬಂದೆ. ಶ್ರಾವಣಿ ಮಲ್ಕೊಂಡಾಳ. ಶ್ರಾವಣ್ ಕುಮಾರ್ ನಾನು ಬಿಟ್ಟು ಹೋಗ್ತಿರಲ್ರಿ. ನಾನು ಅದಕ್ಕೆ ಅರ್ಧ ಬ್ಲೌಸ್ ಸ್ಟಿಚ್ ಮಾಡಿ ಅದೊಂದು ನೈಟಿ ಲಂಗ ಹೊಲಕ್ಕೇರಿ ಹೋಗ್ಬೇಕು ಮಲ್ಕೋಬೇಕು ಅಂತಂದೆ.
ಅವು ಹೋಗ್ತಿರಲ್ಲ, ಚಪಾತಿ ತಿನ್ನಾಗ್ತಿರಲ್ಲ, ಅವಾಗದಟ್ಟು ಊಟ ಮಾಡಿಸ್ಕೊಂಡು ನಾನು ಕೂಡ ಪುಣೆ ಹತ್ತಾದ್ರೆ ಟೈಮ್ ಮೀಟ್ ಮಾಡಿ ಬರಾಗ ಸುಸ್ತಾಗೈತ್ರಿ. ಚಂತನ ಆ ಕಡೆ ಈ ಕಡೆ ಮಾಡಿ ಒಂದಿಷ್ಟು ಲೆಕ್ಕ ಹಚ್ಚಿದ್ದು ಒಂದು ಇಬ್ಬರದು ಬಾಕಿ ಉದ್ರಿ ಒಯ್ದು ಹಚ್ಚಲಿ ನೋಡಿ. ನಾಳೆ ಬೆಳಗ್ಗೆ ಹಚ್ತೀನಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.